ನಮ್ಮ ಇವತ್ತಿನ ರೆಸಿಪಿ ಸಬ್ಬಸ್ಗಿ ತಾಲಿಪಟ್. ಸಬ್ಬಸ್ಗಿ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಎಕ್ಸ್ಟ್ರಾ ವೆಜಿಟೇಬಲ್ಸ್ನು ಆ್ಯಡ್ ಮಾಡಿದ್ದೆ. ಮಸ್ತ್ ಒಂದು ಹೆಲ್ದಿ ತಾಲಿಪಟ್ ಆಗಿತ್ತು. ಟೇಸ್ಟ್ ಅಂತೂ ಅನಾಹುತ ಆಗಿತ್ತು. ಬರ್ರಿ ಫ್ರೆಂಡ್ಸ್, ಈ ಸಬ್ಬಸ್ಗಿ ಸೊಪ್ಪಿನ ತಾಲಿಪಟ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ನಾನಿಲ್ಲೊಂದು ಪರಾತ್ ತೊಗೊಂಡು ಅದಕ್ಕೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲಿ ಹಿಟ್ಟು ಹಾಕೊಂಡೇನಿ. ಭಾಳಷ್ಟು ಸಬ್ಬಸ್ಗಿನ ಸಣ್ಣಗೆ ಹೆಚ್ಚಿ ಹಾಕೊಂಡೆ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡೇನಿ. ಗಜ್ಜರಿ ಮತ್ತು ಸೌತೆಕಾಯಿನ ಹೆರೆದು ಹಾಕೊಂಡಿದ್ದೆ. ಭಾಳಷ್ಟು ಉಳ್ಳಾಗಡ್ಡಿನ ಸಣ್ಣಗೆ ಚಾಪ್ ಮಾಡಿ ಹಾಕೊಂಡೇನಿ. ಕರಿಬೇವನ್ನ ಸಣ್ಣಗೆ ಹೆಚ್ಚಿ ಹಾಕೊಂಡೇನಿ. ಸ್ವಲ್ಪ ಅರಿಶಿನ ಹಾಕೇನಿ. ಜೀರಿಗೆ ಮತ್ತು ಕರಿ ಎಳ್ಳು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡೇನಿ, ಸ್ವಲ್ಪ ಖಾರ ಇರಲಿ ಅಂತೇಳಿ. ಈಗ ಇದನ್ನು ಒಂದು ಸತಿ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಕೆ ಒಂದು 2-3 ನಿಮಿಷ ಹಿಡಿತೈತಿ. ಯಾಕಂದರೆ ಎಲ್ಲ ಸೊಪ್ಪು ಹಿಟ್ಟಿನ ಜೊತೆ ಚಲೋ ತಂಗ ಹೊಂದ್ಕೋಬೇಕು. ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಬಿಟ್ಟು ಇನ್ನೊಮ್ಮೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಒಂದು ಸೈಡಿಗೆ ಹಿಂಗೆ ಮಾಡ್ಕೊತ ನಾವು ಸ್ವಲ್ಪ ಹಿಟ್ಟು ತೊಗೊಂಡು ನೀರು ಹಾಕ್ಕೊಂಡು ನಾದ್ಕೊತ ನಾವು ಯಾವ ಸೈಜಿನ ತಾಲಿಪಟ್ ಬೇಕಲ್ಲ ಆ ಸೈಜಿಂದ ಒಂದು ಹಿಟ್ಟಿಂದ ಬಾಲ್ ರೆಡಿ ಮಾಡ್ಕೊಂಬಿಡೋಣ. ನೋಡಿರಿ, ಈಗ ಇದನ್ನು ನಾವು ತಾಲಿಪಟ್ ತಟ್ಟೋಣ. ನಾನು ಇಲ್ಲೊಂದು ಬಿಳಿ ಅರ್ಬಿ ತೊಗೊಂಡು, ತಾಲಿಪಟ್ ಅರ್ಬಿನ ಇದು, ಅದಕ್ಕೆ ಹಾಕ್ಕೊಂಡು ನಾನು ಈ ರೀತಿ ತಟ್ಕೊತ ಹೊಂಟೇನಿ. ತೆಳ್ಳಗೆ ಚಲೋ ತಂಗ ತಟ್ಕೊಂಡು ಚಲೋ ಹಂಚನ ಬಿಸಿ ಮಾಡಿಕೊಂಡು ಈ ರೀತಿ ಬಟ್ಟೆ ಸಮೇತನ ತಾಲಿಪಟ್ ಎತ್ತಿ ಹಾಕ್ಕೊಂಡು ಜೋರು ಉರಿ ಇಟ್ಕೊಂಡು 2 ಸೈಡ್ ಕ್ರಿಸ್ಪಿ ಆಗೋಂಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕ್ರಿಸ್ಪಿ ಆದ್ರೆ ತಾಲಿಪಟ್ ತಿನ್ನೋಕೆ ಭಾಳ ಮಜಾ ಬರ್ತೈತಿ. ಭಾಳ ಟೇಸ್ಟ್ ಚಲೋ ಆಗಿತ್ತು. ನೋಡಿರಿ, ನೀವು ಟ್ರೈ ಮಾಡಿ ನೋಡಿರಿ ಹೆಂಗಿತ್ತ ಟೇಸ್ಟ್ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.